ಜೈ ಹಿಂದ್ ಸ್ನೇಹಿತರೆ, ಇಂಗ್ಲಿಷನ್ನು ಮಾತಾಡೋಕ್ಕೆ ಇಷ್ಟಪಡುವ ಪ್ರತಿಯೊಬ್ಬರಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದು. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸ್ಡ್ 30 ಫ್ರೇಸಸ್, ನಾವು ದಿನನಿತ್ಯ ಪದೇ ಪದೇ ಬಳಸುವಂತಹ 30 ಫ್ರೇಸಸ್ಸನ್ನು ಇವತ್ತಿನ ವಿಡಿಯೋದಲ್ಲಿ ತಗೊಂಡು ಬಂದಿದ್ದೀವಿ. ಯಾವ ರೀತಿ ಬಳಸ್ತೀವಿ, ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬೇಕು, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲ ಫ್ರೇಸ್ ಈ ರೀತಿ ಇದೆ, ಒಳಗಡೆ ಇರು. ಸೊ ಒಳಗಡೆ ಇರು ಅನ್ನೋದಕ್ಕೆ ಇಂಗ್ಲೀಷಾಗೆ ಯಾವ ರೀತಿ ಹೇಳ್ತೀವಿ? ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್ ನೋಡಿದ್ರೆ ಬೇರೆ ಬೇರೆ ರೀತಿ ಕೂಡ ಯೂಸ್ ಮಾಡ್ಬೋದು. ಇನ್ಸೈಡ್ ಅನ್ನೋದನ್ನ ಇಟ್ಕೊಂಡು ಸ್ಟೇ ಇನ್ಸೈಡ್, ಸ್ಟೇ ದೇರ್, ಅಲ್ಲಿಯೇ ಇರು ಅನ್ನೋದಕ್ಕೆ ಸ್ಟೇ ದೇರ್. ಹಾಗೇನೆ ಇಲ್ಲಿ ಇರು ಅನ್ನೋದಕ್ಕೆ ಸ್ಟೇ ಹಿಯರ್, ಸ್ಟೇ ಹಿಯರ್, ಸ್ಟೇ ದೇರ್, ಸ್ಟೇ ಇನ್ಸೈಡ್, ಸ್ಟೇ ಔಟ್ಸೈಡ್, ಹೊರಗಡೆ ಇರೋ ಅನ್ನೋದಕ್ಕೆ ಸ್ಟೇ ಔಟ್ಸೈಡ್. ಈ ರೀತಿ ಒಳಗಡೆ ಇರುವಂಥ ಪದವನ್ನು ತುಂಬ ಸರಿ ನಾವು ಬಳಸ್ತೀವಿ. ಇನ್ನು ಹೇಗಾದರೂ ಇರಲಿ, ಹೇಗಾದರೂ ಇರಲಿ ಅನ್ನೋದಕ್ಕೆ ಎನಿ ಹೌ. ಎನಿ ಹೌ, ಹೆಂಗಾದರೂ ಇರಲಿ, ಹೆಂಗಾದರೂ ಆಗಲಿ, ಎನಿ ಹೌ, ನೀನು ಬಂದ್ಯಲ್ಲ, ಎನಿ ಹೌ ಅದು ಚೆನ್ನಾಗಾಯಿತು, ಎನಿ ಹೌ ಅಂತ ಯೂಸ್ ಮಾಡ್ಬೋದು. ಹೇಗಾದರೂ ಇರಲಿ ಅನ್ನೋದಕ್ಕೆ ಎನಿ ಹೌ. ಪಕ್ಕಕ್ಕೆ ಬಾ, ಪಕ್ಕಕ್ಕೆ ಸರಿ, ಕಮ್ ಅಸೈಡ್. ಕಮ್ ಅಸೈಡ್, ಪಕ್ಕಕ್ಕೆ ಬಾ, ಕಮ್ ಅಸೈಡ್. ಇಲ್ಲಿ ಬಾ, ಕಮ್ ಹಿಯರ್. ಕಮ್ ಹಿಯರ್, ಕಮ್ ಅಸೈಡ್, ಪಕ್ಕಕ್ಕೆ ಬಾ. ಆದರೆ ಏನಂತೆ, ಆದರೆ ಏನಂತೆ ಅಂತ ತುಂಬ ಸರಿ ಕೇಳ್ತೀವಲ್ಲ, ಆದರೆ ಏನು? ಸೋ ವಾಟ್. ಸೋ ವಾಟ್, ಅವಳು ಬರಲಿಲ್ಲ, ಸೋ ವಾಟ್, ಅವಳು ಬರಲಿಲ್ಲ, ಆದರೆ ಏನು? ಅವನು ಬರಬೇಕಿತ್ತು, ಸೋ ವಾಟ್, ಆದರೆ ಏನು? ಈ ರೀತಿ. ಸೊ ನೀರು ಕಾಯಿಸು, ತುಂಬ ಸರಿ ಯೂಸ್ ಮಾಡ್ತೀವಿ ನೀರು ಕಾಯಿಸು ಅಂತೇಳಿ. ಬಾಯ್ಲ್ ವಾಟರ್. ಬಾಯ್ಲ್ ವಾಟರ್, ನೀರನ್ನು ಕಾಯಿಸು, ಬಾಯ್ಲ್ ವಾಟರ್. ಕಾಲ್ ಮಾಡು, ಕಾಲ್ ಮಾಡು, ಮೇಕ್ ಅ ಫೋನ್ ಕಾಲ್. ಮೇಕ್ ಅ ಫೋನ್ ಕಾಲ್. ಅದನ್ನು ಇನ್ನೊಂದು ರೀತಿ ಹೇಳ್ಬೋದು, ಕಾಲ್ ಮೀ. ಕಾಲ್ ಮೀ ಲೇಟರ್, ಆಮೇಲೆ ಕಾಲ್ ಮಾಡು. ಕಾಲ್ ಮೀ ನೌ, ಇವಾಗಲೇ ನಂಗೆ ಕಾಲ್ ಮಾಡು. ಕಾಲ್ ಮೀ ಲೇಟರ್, ಆಮೇಲೆ ಕಾಲ್ ಮಾಡು. ಮೇಕ್ ಅ ಫೋನ್ ಕಾಲ್, ನನಗೊಂದು ಕಾಲ್ ಮಾಡು. ಸೊ ಕಾಲ್ ಮಾಡು ಅಂತ ತುಂಬ ಸರಿ ಯೂಸ್ ಮಾಡ್ತೀವಿ. ಟೇಸ್ಟ್ ಮಾಡು, ಇನ್ನು ಸ್ವಲ್ಪ ಟೇಸ್ಟ್ ಮಾಡು ಅನ್ನೋದಕ್ಕೆ ಟೇಸ್ಟ್ ಇಟ್. ಟೇಸ್ಟ್ ಇಟ್, ಟೇಸ್ಟ್ ದಟ್, ಅದನ್ನು ಟೇಸ್ಟ್ ಮಾಡು, ಟೇಸ್ಟ್ ದಟ್. ಅಲ್ಲಾಡಬೇಡ, ಶೇಕ್ ಆಗಬೇಡ, ಮೂವ್ ಆಗಬೇಡ ಅನ್ನೋದಕ್ಕೆ ಡೋಂಟ್ ಮೂವ್. ಡೋಂಟ್ ಮೂವ್, ಡೋಂಟ್ ಮೂವ್, ಅಲ್ಲಾಡಬೇಡ. ನನ್ನನ್ನು ತಳ್ಳು, ನನ್ನನ್ನು ಪುಷ್ ಮಾಡು ಅನ್ನೋದಕ್ಕೆ ಪುಷ್ ಮೀ. ಪುಷ್ ಮೀ, ಅದು ನನ್ನನ್ನು ಎಳೆ ಅಂತ ಹೇಳೋದಕ್ಕೆ, ನನ್ನನ್ನು ಸ್ವಲ್ಪ ಎಳ್ಕೊ ಅನ್ನೋದಕ್ಕೆ ಪುಲ್ ಮೀ. ಪುಷ್ ಮೀ, ಪುಲ್ ಮೀ. ಅದನ್ನು ಇನ್ನೊಂದು ರೀತಿ ನೆಗೆಟಿವ್ ಆಗಿ ಕೂಡ ಹೇಳ್ಬೋದು ನೋಡಿ. ಡೋಂಟ್ ಪುಷ್ ಮೀ. ಡೋಂಟ್ ಪುಷ್ ಮೀ ಅಂದರೆ ನನ್ನ ತಳ್ಳಬೇಡ. ಡೋಂಟ್ ಪುಲ್ ಮೀ ಅಂದರೆ ನನ್ನ ಎಳಿಬೇಡ. ಡೋಂಟ್ ಪುಲ್ ಮೀ. ಎಲ್ಲದಕ್ಕೂ ಕೂಡ ನೆಗೆಟಿವ್ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು. ಟೇಸ್ಟ್ ಇಟ್ ಅಥವಾ ಡೋಂಟ್ ಟೇಸ್ಟ್ ಇಟ್ ಅಂತ ಹೇಳ್ಬೋದು. ಟೇಸ್ಟ್ ಮಾಡಬೇಡ. ಕಾಲ್ ಮೀ ಅಂತ ಹೇಳೋದಕ್ಕೆ ಡೋಂಟ್ ಕಾಲ್ ಮೀ, ಕಾಲ್ ಮಾಡಬೇಡ. ಡೋಂಟ್ ಮೂವ್ ಅನ್ನೋದಕ್ಕೆ ಮೂವ್ ಅಂತ ಮೂವ್ ಅಂತ ಹೇಳಿದ್ರೆ ವಿರುದ್ಧ ಆಗುತ್ತೆ. ಡೋಂಟ್ ಮೂವ್ ಅಂದರೆ ಅಲ್ಲಾಡಬೇಡ. ಮೂವ್ ಅಂದರೆ ಸ್ವಲ್ಪ ಮುಂದೆ ಹೋಗು, ಅಲ್ಲಾಡು ಅನ್ನೋ ಅರ್ಥ. ಇನ್ನು ಯಾರು ಹೇಳಿದ್ದು ಅನ್ನೋದಕ್ಕೆ ಯಾರು ಹೇಳಿದ್ದು? ಹೂ ಸೆಡ್. ಹೂ ಸೆಡ್, ಯಾರು ಹೇಳಿದ್ದು? ಹೂ ಸೆಡ್. ಪಕ್ಕಕ್ಕೆ ಇಡು, ಪಕ್ಕಕ್ಕೆ ಇಡು ಅನ್ನೋದಕ್ಕೆ ಕೀಪ್ ಅಸೈಡ್. ಪಕ್ಕಕ್ಕಿಡು, ಇದನ್ನು ಪಕ್ಕಕ್ಕಿಡು ಅಂತೀವಲ್ಲ, ಕೀಪ್ ಅಸೈಡ್. ಕೀಪ್ ಅಸೈಡ್. ಮತ್ತೇನಾದರೂ ಇದೆಯಾ? ತುಂಬ ಸರಿ ಯೂಸ್ ಮಾಡ್ತೀವಿ ಈ ಫ್ರೇಸನ್ನು. ಇನ್ನೇನಾದರೂ ಇದೆಯಾ, ಮತ್ತೇನಾದರೂ ಇದೆಯಾ ಅನ್ನೋದಕ್ಕೆ ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್, ಮತ್ತೇನಾದರೂ ಇದೆಯಾ? ಎನಿಥಿಂಗ್ ಎಲ್ಸ್. ಹಿಂದೆ ಹೋಗು, ಹಿಂದೆ ಹೋಗು ಸ್ವಲ್ಪ ಅಂತ ಹೇಳ್ತೀವಲ್ಲ, ಗೋ ಬ್ಯಾಕ್. ಗೋ ಬ್ಯಾಕ್. ಇದನ್ನು ಇನ್ನೂ ಪೊಲೈಟಾಗಿ ಹೇಳಬೇಕಂದ್ರೆ ಪ್ಲೀಸ್ ಗೋ ಬ್ಯಾಕ್. ಅದೇ ಮುಂದೆ ಬಾ ಅನ್ನೋದಕ್ಕೆ ಕಂಫ್ರಂಟ್. ಕಂಫ್ರಂಟ್, ಗೋ ಬ್ಯಾಕ್, ಕಂಫ್ರಂಟ್. ಪಕ್ಕಕ್ಕೆ ಹೋಗು, ಗೋ ಅಸೈಡ್. ಕೆಳಗೆ ಇಳಿ, ಕೆಳಗೆ ಇಳಿ ಅನ್ನೋದಕ್ಕೆ ಗೆಟ್ ಡೌನ್. ಗೆಟ್ ಡೌನ್. ಗೆಟ್ ಡೌನ್ ಬೈ ದ ಕಾರ್, ಗೆಟ್ ಡೌನ್ ಬೈ ದ ಬಸ್. ಗೆಟ್ ಡೌನ್ ಅಂದರೆ ಕೆಳಗಡೆ ಇಳಿ. ಗೆಟ್ ಡೌನ್ ಬೈ ದ ಸ್ಟೇರ್ಸ್, ಮೆಟ್ಟಿಲುಗಳಿಂದ ಕೆಳಗಡೆ ಇಳಿ. ತಯಾರಾಗಿರು, ರೆಡಿಯಾಗಿರು ಹೇಳ್ತೀವಲ್ಲ, ಬಿ ರೆಡಿ.
ತಯಾರಾಗಿರು ಅಂತ ಹೇಳೋದಕ್ಕೆ ಬಿ ರೆಡಿ. ಬಿ ರೆಡಿ. ತುಂಬ ಕಷ್ಟ, ಭಾಳ ಕಷ್ಟ ಇದು ಅಂತ ಹೇಳ್ತೀವಲ್ಲ, ತುಂಬ ಕಷ್ಟ ಅನ್ನೋದಕ್ಕೆ ವೆರಿ ಡಿಫಿಕಲ್ಟ್. ಸೋ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್, ಇಟ್ಸ್ ಸೋ ಡಿಫಿಕಲ್ಟ್, ಇಟ್ಸ್ ವೆರಿ ಡಿಫಿಕಲ್ಟ್. ಡಿಫಿಕಲ್ಟ್ ಅಂದರೆ ಕಷ್ಟ. ಸೋ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡೂ ದಿಸ್. ಡೋಂಟ್ ಡೂ ದಿಸ್. ಅದನ್ನು ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡೂ ದಟ್. ಡೋಂಟ್ ಡೂ ದಟ್. ಕತ್ತಲಾಗ್ತಾ ಇದೆ, ಕತ್ತಲಾಗ್ತಾ ಇದೆ ಅನ್ನೋದಕ್ಕೆ ಗೆಟಿಂಗ್ ಡಾರ್ಕ್ ಅಥವಾ ಇಟ್ಸ್ ಗೆಟಿಂಗ್ ಡಾರ್ಕ್. ಇಟ್ಸ್ ಗೆಟಿಂಗ್ ಡಾರ್ಕ್, ಇಟ್ಸ್ ಗೆಟಿಂಗ್ ಡಾರ್ಕ್. ಮುಂದೇನು, ಮುಂದೇನು, ಮುಂದೇನು. ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್. ಮುಂದೇನು. ಯಾಕಾಗಲ್ಲ, ಯಾಕಾಗಲ್ಲ ಅಂತ ಕೇಳೋದಕ್ಕೆ ವೈ ನಾಟ್, ವೈ ನಾಟ್. ನನಗೆ ತೋರಿಸು, ನನಗೆ ಬುಕ್ಕನ್ನು ತೋರಿಸು. ಶೋ ಮಿ ದ ಬುಕ್. ಶೋ ಮಿ, ಶೋ ಮಿ ಅಂತ ಯೂಸ್ ಆಗುತ್ತೆ ಇಲ್ಲಿ. ಇಲ್ಲಿ ಏನನ್ನು ತೋರಿಸ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಪುಸ್ತಕ, ಶೋ ಮಿ ಬುಕ್, ಶೋ ಮಿ ದ ಡ್ರೆಸ್, ಶೋ ಮಿ ದ ಫ್ಲಾಟ್, ಶೋ ಮಿ ದ ಹೌಸ್, ಶೋ ಮಿ ದ ಗಾರ್ಡನ್, ಲೈಕ್ ದಟ್. ನನಗೆ ತೋರಿಸು ತುಂಬ ಸರಿ ಯೂಸ್ ಮಾಡ್ತೀವಿ ಈ ಫ್ರೇಸ್ ಕೂಡ. ಅವಳು ಎಲ್ಲಿದ್ದಾಳೆ, ಅವಳು ಎಲ್ಲಿದ್ದಾಳೆ ಕೇಳೋದಕ್ಕೆ ವೇರ್ ಇಸ್ ಶಿ, ವೇರ್ ಇಸ್ ಶಿ. ನೋಡಿ, ವೇರ್ ಶಿ ಈಸ್ ಹೇಳಬಾರ್ದು, ವೇರ್ ಇಸ್ ಶಿನೇ ಹೇಳಬೇಕು. ಅವನು ಎಲ್ಲಿದ್ದಾನೆ ಕೇಳೋದಕ್ಕೆ ವೇರ್ ಇಸ್ ಹಿ, ವೇರ್ ಇಸ್ ಹಿ. ನೀನು ಎಲ್ಲಿದೆಯಾ ಕೇಳೋದಕ್ಕೆ ವೇರ್ ಆರ್ ಯು, ವೇರ್ ಆರ್ ಯು. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ WH ವರ್ಡ್ಗಳ ಪಕ್ಕದಲ್ಲಿಯೇ ಹೆಲ್ಪಿಂಗ್ ವರ್ಬ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ವೇರ್ ಇಸ್ ಶಿ, ವೇರ್ ಇಸ್ ಹಿ, ವೇರ್ ಆರ್ ಯು, ವೇರ್ ವರ್ ಯು, ನೀನು ಎಲ್ಲಿದ್ದೆ, ಈ ರೀತಿ. ಇನ್ನು ಬರೆದುಕೋ ಅನ್ನೋದಕ್ಕೆ ಎರಡು ರೀತಿಯಾಗಿ ಕೂಡ ಹೇಳ್ಬೋದು. ಬರ್ಕೋ ಅಂತ ಹೇಳೋದಕ್ಕೆ ನೋಟ್ ಡೌನ್, ನೋಟ್ ಡೌನ್, ರೈಟ್ ಡೌನ್, ನೋಟ್ ಡೌನ್, ರೈಟ್ ಡೌನ್. ಇನ್ನೊಂದು ವಿಷಯ ಅಂತ ಹೇಳೋದಕ್ಕೆ ಒನ್ ಮೋರ್ ಥಿಂಗ್, ಒನ್ ಮೋರ್ ಥಿಂಗ್. ಏನೋ ಒಂದು ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು ವಿಷಯ ಅಂತ ಹೇಳ್ತಾ ಶುರು ಮಾಡ್ತೀವಲ್ಲ, ಒನ್ ಮೋರ್ ಥಿಂಗ್, ಐ ವಿಲ್ ಆ್ಯಡ್ ಒನ್ ಮೋರ್ ಥಿಂಗ್. ಇನ್ನೊಂದು ವಿಷಯ ನಾನು ಆ್ಯಡ್ ಮಾಡ್ತೀನಿ, ಒನ್ ಮೋರ್ ಥಿಂಗ್. ಆಮೇಲೆ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮಿ ಲೇಟರ್, ಕಾಲ್ ಮಿ ಲೇಟರ್. ಇದನ್ನು ಪೊಲೈಟಾಗಿ ಹೇಳಬೇಕಾದ್ರೆ ಪ್ಲೀಸ್ ಕಾಲ್ ಮಿ ಲೇಟರ್, ದಯವಿಟ್ಟು ಆಮೇಲೆ ಕಾಲ್ ಮಾಡು. ವಿಷಯಕ್ಕೆ ಬಾ, ತುಂಬ ಸರಿ ಹೇಳ್ತೀವಿ ನೋಡಿ ಈ ಫ್ರೇಸನ್ನು, ತುಂಬ ಸರಿ ಇದನ್ನು ಯೂಸ್ ಮಾಡ್ತೀವಿ. ವಿಷಯಕ್ಕೆ ಬಾ ಅಂತೇಳಿ. ಕಮ್ ಟು ದ ಪಾಯಿಂಟ್, ಕಮ್ ಟು ದ ಪಾಯಿಂಟ್. ಇಟ್ ಗೆಟಿಂಗ್ ಲೇಟ್, ಕಮ್ ಟು ದ ಪಾಯಿಂಟ್. ಲೇಟ್ ಆಗ್ತಿದೆ, ಕಮ್ ಟು ದ ಪಾಯಿಂಟ್ ಹೇಳ್ತೀವಲ್ಲ. ಖಂಡಿತವಾಗಿಯೂ ಮಾಡು, ಖಂಡಿತವಾಗಿಯೂ ಮಾಡು ಅಂದರೆ ಮಸ್ಟ್ ಡೂ ಇಟ್, ಮಸ್ಟ್ ಡೂ ಇಟ್, ಮಸ್ಟ್ ಡೂ ಇಟ್. ನನ್ನ ಗೈರು ಹಾಜರಿಯಲ್ಲಿ, ಇದು ಕೂಡ ತುಂಬ ಸರಿಯಲ್ಲಿ ಯೂಸ್ ಮಾಡುವಂಥ ಒಂದು ಫ್ರೇಸ್ ಆಗಿದೆ. ಇನ್ ಮೈ ಆಬ್ಸೆನ್ಸ್, ಇನ್ ಮೈ ಆಬ್ಸೆನ್ಸ್, ಇನ್ ಮೈ ಆಬ್ಸೆನ್ಸ್. ನನ್ನ ಜೊತೆ ಬಾ, ಕಮ್ ವಿತ್ ಮೀ, ಕಮ್ ವಿತ್ ಮೀ. ಅದೇ ಅವಳ ಜೊತೆಗೆ ಹೋಗು ಅಂತ ಹೇಳಿದ್ರೆ ಗೋ ವಿತ್ ಹರ್, ಅವ್ರ ಜೊತೆಗೆ ಬಾ, ಕಮ್ ವಿತ್ ದೆಮ್, ಈ ರೀತಿ. ಇದನ್ನು ತೆಗೆದುಕೋ, ಇದನ್ನು ತಗೋ ಅನ್ನೋದಕ್ಕೆ ಟೇಕ್ ದಿಸ್. ಅದನ್ನು ತಗೋ ಅಂತ ಹೇಳೋದಾದರೆ ಟೇಕ್ ದಟ್, ಟೇಕ್ ದಿಸ್, ಟೇಕ್ ದಟ್, ಟೇಕ್ ದೀಸ್, ಟೇಕ್ ದೋಸ್. ಸೊ ಈ ರೀತಿ ಸ್ನೇಹಿತರೆ, ಇದಿಷ್ಟು ಡೈಲಿ ಯೂಸ್ಡ್ 30 ಇಂಪಾರ್ಟೆಂಟ್ ಫ್ರೇಸಸ್. ಈ ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.